ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು IAS ಜ್ಞಾನಿ. ನನ್ನ ಹೆಸರು ವಿನಾಯಕ್ ಪೇಟ್ಲೆ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಪೋರ್ಚುಗೀಸವ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಅರೈವಲ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅನ್ನೋ ಅಡಿಲಿ ಎಪಿಸೋಡ್ 1ನಲ್ಲಿ ಪೋರ್ಚುಗೀಸ್ ಬಗ್ಗೆ ಓದಿದ್ವಿ. ಸೊ ಟುಡೇ ವಿ ವಿಲ್ ಬಿ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಡಚ್. ಸೊ ಇವತ್ತಿನ ಎಪಿಸೋಡಲ್ಲಿ ನಾವು ದಿ ಡಚ್ ಅವ್ರ ಬಗ್ಗೆ ತಿಳ್ಕೊತೀವಿ. ಸೊ ಪೋರ್ಚುಗೀಸವ್ರು ಯಾವಾಗ ಭಾರತಕ್ಕೆ ಬಂದರು ಅಂದರೆ 1498 ಅಲ್ವಾ. ದೇ ಆರ್ ದಿ ಫಸ್ಟ್ ಯುರೋಪಿಯನ್ಸ್ ಟು ಕಮ್ ಟು ಇಂಡಿಯಾ. ವಾಸ್ಕೋಡಗಾಮ ಯಾವ ಥರ ಸೀ ರೂಟ್ ಕಂಡಿಡ್ದ, 450 ವರ್ಷ ಭಾರತದಲ್ಲಿ ಇರ್ತಾರೆ ಪೋರ್ಚುಗೀಸವರು. 1961ನಲ್ಲಿ ಆಪರೇಷನ್ ವಿಜಯ ಮಾಡಿ ಭಾರತದಿಂದ ಕಳಿಸೋವರೆಗೂ ಭಾರತದಿಂದ ಹೋಗಿರಲ್ಲ ಅವರು. ಡಿಯು ಇರ್ಬೋದು, ಗೋವಾ ಇರ್ಬೋದು, ಎಲ್ಲನೂ ವಶಪಡಿಸ್ಕೊಂಡಿರ್ತಾರೆ. ಸೊ ಅಂಥ ಡೀಟೇಲ್ ಹಿಸ್ಟ್ರಿ ಪೋರ್ಚುಗೀಸವ್ರ ಬಗ್ಗೆ ನಾವು ಲಾಸ್ಟ್ ಎಪಿಸೋಡಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಎಪಿಸೋಡಲ್ಲಿ ದಿ ಡಚ್, ದೇ ಆರ್ ದಿ ಸೆಕೆಂಡ್ ಯುರೋಪಿಯನ್ಸ್ ಟು ಕಮ್ ಟು ಇಂಡಿಯಾ ಆಫ್ಟರ್ ಪೋರ್ಚುಗೀಸ್. ಪೋರ್ಚುಗೀಸ್ನ ನಂತರ ಯಾವ ಯುರೋಪಿಯನರು ಭಾರತಕ್ಕೆ ಬಂದರು ಅಂದರೆ ಡಚ್. ಸೊ ಅವ್ರ ಬಗ್ಗೆ ನಾವು ತುಂಬ ಡೀಟೇಲಾಗಿ ಓದಲ್ಲ. ಪೋರ್ಚುಗೀಸ್ ಆ್ಯಂಡ್ ಬ್ರಿಟಿಷರು ಅಷ್ಟು ಬಗ್ಗೆ ಏನು ಓದುತ್ತೀವೋ ಅಷ್ಟು ಡೀಟೇಲ್ ಇರಲ್ಲ. ಬಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ ಅದನ್ನು ತಿಳ್ಕೊಂಡು, ಆ್ಯಂಡ್ ಆಬ್ವಿಯಸ್ಲಿ ವಿ ವಿಲ್ ಬಿ ನೋಯಿಂಗ್ ಸ್ಟೋರಿ ಬಿಹೈಂಡ್ ಇಟ್. ಯಾವ ಥರ ಡಚ್ ಅವ್ರು ಬಂದರು, ಏನೇನಾಯಿತು ಅನ್ನೋ ಡೀಟೇಲ್ ಸ್ಟೋರಿ ನೋಡಿಕೊಂಡು ಸಿಲೆಬಸ್ ಕವರ್ ಮಾಡ್ಕೊತೀವಿ. ಸೊ ಟು ಬಿಗಿನ್ ವಿತ್, ಸೊ ಯಾವ ಥರ ಕತೆ ಸ್ಟಾರ್ಟ್ ಆಯಿತು ಅಂದರೆ, ಸೊ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದಾಗೆ ಪೋರ್ಚುಗೀಸವರು 1498ಅಲ್ಲಿ ಭಾರತಕ್ಕೆ ಸೀ ರೂಟ್ನ ಕಂಡುಹಿಡ್ಕೊಟ್ಟಿರ್ತಾರೆ ಅಲ್ವಾ. ವಾಸ್ಕೋಡಗಾಮ ಕಂಡುಹಿಡಿರ್ತಾನೆ. ಸೊ ಒಬ್ಬ ಸೀ ರೂಟ್ ಕಂಡುಹಿಡಿದ್ರೆ ಅವ್ನು ಮಾತ್ರ ಯೂಸ್ ಮಾಡ್ಕೊತಾನ? ಆಬ್ವಿಯಸ್ಲಿ ಇಲ್ಲ. ಬೇರೆಯವರು ಅಕ್ಕಪಕ್ಕದವ್ರು ಯಾರ್ಯಾರು ಇರ್ತಾರೆ, ಪೋರ್ಚುಗೀಸ್ ಇಲ್ಲಿದೆ ಅಂದರೆ ಅಕ್ಕಪಕ್ಕ ದೇಶದವರು ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಆ ಸೀ ರೂಟ್ನ ಯೂಸ್ ಮಾಡಿಕೊಂಡು ಭಾರತಕ್ಕೆ ಬರೋದು ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಸೆಕೆಂಡ್, ಪೋರ್ಚುಗೀಸ್ನ ನಂತರ ಭಾರತಕ್ಕೆ ಬಂದು ಸೆಕೆಂಡ್ ಯುರೋಪಿಯನ್ಸ್ ಅಂದರೆ ಡಚ್. ಸೊ ಯಾವ ಥರ ಭಾರತಕ್ಕೆ ಬಂದರು, ಡಚ್ ಹಿಸ್ಟ್ರಿ ಏನು, ಸೊ ಅವ್ರು ಬಂದು ಏನೇನು ಇಂಪ್ಯಾಕ್ಟ್ ಮಾಡಿದ್ರು ಇಂಡಿಯಾ ಮೇಲೆ ಅನ್ನೋದನ್ನ ಸ್ಟಡಿ ಮಾಡೋಣ. ಸೊ ಏನಾಗುತ್ತೆ, 1592ನಲ್ಲಿ ಡಚ್ ಅವ್ರಿಗೆ, ನೆದರ್ಲ್ಯಾಂಡ್ಸ್ ಅಥವಾ ಹಾಲ್ಯಾಂಡ್ ದೇಶದ ಮೂಲದವ್ರನ್ನ ಡಚ್ ಅಂತ ಕರಿತೀವಿ. 1592ನಲ್ಲಿ ಅವ್ರಿಗೆ ಇಂಡಿಪೆಂಡೆನ್ಸ್ ಸಿಗುತ್ತೆ. 1592ನಲ್ಲಿ ಫಿಲಿಪ್ಸ್ ಟೂ ಆಫ್ ಸ್ಪೇನ್ ಅವನಿಂದ ಇವರಿಗೆ ಸ್ವತಂತ್ರ ತಗೊತಾರೆ. 1596ಅಲ್ಲಿ ಇದಾಗಿ 4 ಇಯರ್ಸ್ಗೆ ಮೊದಲನೇ ಡಚ್ ಮ್ಯಾನ್, ಕಾರ್ಲೋನಿಯಸ್ ಹೌಟ್ಮ್ಯಾನ್ ಅಂತ, ಹೀ ಈಸ್ ದಿ ಫಸ್ಟ್ ಡಚ್ ಮ್ಯಾನ್ ಟು ಕಮ್ ಟು ಇಂಡಿಯಾ. ಅವನ ಹೆಸರು ಕಾರ್ಲೋನಿಯಸ್ ಡಿ ಹೌಟ್ಮ್ಯಾನ್ ಅಂತ. ಸೊ ಅವನು ಬಂದು ಏನು ಮಾಡ್ತಾನೆ, ಬಂದು ಸುಮ್ಮನೆ ಹೋಗ್ತಾನೆ? ಇಲ್ಲ, ನಮ್ಮ ಹತ್ರ ಏನೇನು ಮಸಾಲ ಪದಾರ್ಥಗಳಿವೆ, ಯಾವ ಥರ ಟ್ರೇಡ್ ಮಾಡ್ಬೋದು ಡಚ್ ಅವರು, ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಸ್ಟಡಿ ಮಾಡಿಕೊಂಡು ವಾಪಸ್ ಹೋಗಿರ್ತಾನೆ. ಸೊ ಇದಾಗಿ ಇನ್ನು 8 ವರ್ಷಕ್ಕೆ 1602ಗೆ ಡಚ್ ಅವರು ಭಾರತಕ್ಕೆ ಬರ್ತಾರೆ. ಸೊ ಡಚ್ ಅವರು ಡೈರೆಕ್ಟಾಗೆ ಭಾರತಕ್ಕೆ ಬರಲ್ಲ. ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಫಾರ್ಮ್ ಮಾಡಿ ಅದರಿಂದ ಭಾರತಕ್ಕೆ ಬರ್ತಾರೆ ಟ್ರೇಡಿಂಗ್ ಮಾಡೋಕ್ಕೆ. ಸೊ ಇದು ಶಾರ್ಟ್ ಸ್ಟೋರಿ. ಏನಾಯಿತು, 1592ನಲ್ಲಿ ಡಚ್ ಅವರು ಇಂಡಿಪೆಂಡೆನ್ಸ್ ತೊಗೊಂಡ್ರು. ಯಾರಿಂದ? ಫಿಲಿಪ್ಸ್ ಟೂ ಅನ್ನೋ ರಾಜ, ಸ್ಪೇನ್ ಅವನಿದ್ದ, ಅವನಿಂದ ಇಂಡಿಪೆಂಡೆನ್ಸ್ ತೊಗೊಂಡ್ರು. ಅದಾಗಿ 4 ಇಯರ್ಸ್ಗೆ ಏನಾಯಿತು, ಡಚ್ನ ಮೊದಲನೇ ವ್ಯಕ್ತಿ, ದಿ ಫಸ್ಟ್ ಡಚ್ ಮ್ಯಾನ್ ಕೇಮ್ ಟು ಇಂಡಿಯಾ. ಅವನ ಹೆಸರು ಏನು? ಕಾರ್ಲೇನಿಯಸ್ ಹೌಟ್ಮ್ಯಾನ್. ಸೊ ಅದಾಗಿ ಇನ್ನು 8 ಇಯರ್ಸ್ಗೆ 1602ಗೆ ಡಚ್ ಅವರು ಭಾರತಕ್ಕೆ ಬರ್ತಾರೆ. ಅದು ಡೈರೆಕ್ಟಾಗಿ ಬರಲ್ಲ, ಪೋರ್ಚುಗೀಸ್ ಅವ್ರ ಥರ ಕಂಪ್ನಿ ಮಾಡ್ಕೊಂಬರ್ತಾರೆ. ಅದನ್ನು ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ನೇಮ್ ಮಾಡ್ತಾರೆ. ಕ್ಲಿಯರ್ ಅಲ್ಲ? ಸೊ ಯಾವ ಥರ ಬಂದರು, ಸೊ ಇಲ್ಲಿಂದ ನೀವು ಮ್ಯಾಪ್ ನೋಡ್ಬೋದು, ಇಲ್ಲಿಂದ ಬರ್ತಾರೆ, ಕೇಪ್ ಟೌನಿಗೆ ರೀಚ್ ಆಗ್ತಾರೆ. ಕೇಪ್ ಟೌನ್ ಯಾರ ವಶದಲ್ಲಿರುತ್ತೆ? ಲಾಸ್ಟ್ ಕ್ಲಾಸ್ನ ನೀವು ನೋಡಿದ್ರೆ ಕೇಪ್ ಆಫ್ ಗುಡ್ ಹೋಪ್, ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ತುಂಬ ಸಲ ಇದನ್ನು ಕೋಟ್ ಮಾಡಿದ್ದೀವಿ ಅಲ್ವಾ. ಸೊ ಕೇಪ್ ಟೌನು ಸೌತ್ ಆಫ್ರಿಕಾದಲ್ಲಿರೋದು, ಪೋರ್ಚುಗೀಸ್ನ ಅಂಡರ್ ಇರುತ್ತೆ. ಸೊ ಯಾಕಂದರೆ ಸೀ ರೂಟ್ನ ಅವ್ರು ಕಂಡುಹಿಡ್ದಿರ್ತಾರೆ, ಅದ್ರ ಮುಖಾಂತರ ಅವರು ಇಂಡಿಯಾಗೆ ರೀಚ್ ಆಗಿರ್ತಾರೆ. ಸೊ ಅವರ ಪ್ರಾಬಲ್ಯ ಕೇಪ್ ಟೌನಲ್ಲಿ ಇರುತ್ತೆ. ಸೊ ಡಚ್ ಅವ್ರು ಏನು ಮಾಡ್ತಾರೆ, ಕೇಪ್ ಟೌನ್ನ ರೀಚ್ ಆದ ತಕ್ಷಣ ಪೋರ್ಚುಗೀಸವರಿಂದ ಅದನ್ನು ಆಕ್ಯುಪೈ ಮಾಡ್ಕೊತಾರೆ. ಆಕ್ಯುಪೈ ಅಂದರೆ ಅವರಿಂದ ಕಿತ್ಕೊತಾರೆ ಕಂಪ್ಲೀಟಾಗೆ. ಸೊ ಇನ್ನೊಂದು ಡಚ್ ಅವ್ರ ಬಗ್ಗೆ ಇಂಪಾರ್ಟೆಂಟ್ ಏನಂದರೆ, ಡಚ್ ಆರ್ ದಿ ಮೋಸ್ಟ್ ಪವರ್ಫುಲ್ ಅಮಾಂಗ್ ಯುರೋಪಿಯನ್ಸ್ ಅಂತಾರೆ. ಇನ್ ಮೆನಿ ಬುಕ್ಸ್ ದೇ ಕೋಟ್ ಡಚ್ ಆಸ್ ದಿ ಮೋಸ್ಟ್ ಪವರ್ಫುಲ್. ಅದು ನಿಜ ಕೂಡ. ಇಟ್ಸ್ ನಾಟ್ ಅಬೌಟ್ ದಿ ಮಿಲ್ಟ್ರಿ. ಸೊ ಯಾರೋ ಒಂದು ದೇಶ ಆರ್ ಟೀಮ್ ದೇ ಆರ್ ಪವರ್ಫುಲ್ ಅಂದಾಗ ದೇ ಆರ್ ನಾಟ್ ಅಬೌಟ್ ಮಿಲ್ಟ್ರಿ ಇಟ್ ಸೆಲ್ಫ್.
ಇಟ್ ಮೈಟ್ ಬಿ ಮಿಲ್ಟ್ರಿ, ಪೀಸ್ ಟ್ರೀಟಿ, ಶಾಂತಿ ಒಪ್ಪಂದ. ಅವಾಗೆಲ್ಲ ಶಾಂತಿ ಒಪ್ಪಂದಕ್ಕೆ ಜಾಸ್ತಿ ಬೆಲೆ ಇರ್ತಿತ್ತು. ಯಾಕಂದರೆ ಶಾಂತಿ ಒಪ್ಪಂದ ಮಾಡಿಕೊಂಡು ಸ್ಟ್ರಾಟಜಿಕಲಿ ಆಗಿ ಅವರು ಅವ್ರ ಎನಿಮಿ ಯಾರ್ಯಾರಿದ್ನೋ ಅವ್ರನ್ನ ಸೋಲಿಸ್ತಿದ್ರು. ಶಾಂತಿ ಒಪ್ಪಂದ ಇರ್ಬೋದು, ಮಿಲ್ಟ್ರಿ ಇರ್ಬೋದು, ಟ್ರೇಡ್ ಅಗ್ರಿಮೆಂಟ್ಸ್ ಇರ್ಬೋದು, ಆ್ಯಂಡ್ ಅವ್ರ ಹತ್ರ ಇರೋ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಏನು ಮಾಡ್ಕೊಬಂದಿರ್ತಾರೆ ಅದರಲ್ಲಿರೋ ಸ್ಟ್ರಾಟಜಿಸ್ ಇರ್ಬೋದು, ಎಲ್ಲಾದ್ರೂ ಸೇರಿಸಿ ಅವರು ಆ್ಯಂಡ್ ಅಡ್ವಾನ್ಸ್ ಎಕ್ವಿಪ್ಮೆಂಟ್ ಏನೇನಿತ್ತು ಅದೆಲ್ಲನೂ ಸೇರಿ ಡಚ್ ವಿಲ್ ಬಿ ದಿ ಮೋಸ್ಟ್ ಪವರ್ಫುಲ್ ಕಂಪೇರ್ ಟು ಪೋರ್ಚುಗೀಸ್. ಸೊ ಏನು ಮಾಡ್ತಾರೆ, ಆಬ್ವಿಯಸ್ಲಿ ಇಲ್ಲಿ ಬಂದ ತಕ್ಷಣ ಕೇಪ್ ಟೌನ್ನ ಪೋರ್ಚುಗೀಸ್ ಅವರು ಇಟ್ಕೊಂಡು ಕೂತಿರ್ತಾರೆ, ಅದನ್ನು ಡಚ್ ಅವರು ವಶ ಮಾಡಿಸ್ಕೊತಾರೆ. ವಶ ತಗೊಂಡು ಅದೇ ಥರ ಇಂಡಿಯಾಗೆ ಬಂದರೆ ಡೈರೆಕ್ಟು ಇಲ್ಲ. ಸೊ ಅದೇ ಥರ ಅವ್ರು ಬಂದಿದ್ದು ಇಂಡೋನೇಷ್ಯಾಗೆ. ಸೊ ಇಂಡೋನೇಷ್ಯಾದಲ್ಲಿ ಅವ್ರು ಬಂದು ಏನಾಗುತ್ತೆ, ಇಲ್ಲಿ ಅಂಬೋಯ್ನಾ ಅಂತ ಒಂದು ಜಾಗ ಬರುತ್ತೆ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊತೀವಿ ಅಂಬೋಯ್ನಾದಲ್ಲಿ ಏನೇನಾಯಿತು ಅಂತ. ಅಂಬೋಯ್ನಾ ಅಂತ ಒಂದು ಜಾಗ ಬರುತ್ತೆ, ಇಲ್ಲಿ ರೀಚ್ ಆಗ್ತಾರೆ. ಸೊ ಇಲ್ಲಿಂದ ಪೋರ್ಚುಗೀಸವ್ರು ಇರ್ತಾರೆ, ಇಲ್ಲೊಂದು ಐಲ್ಯಾಂಡ್ ಅವ್ರು ಪೋರ್ಚುಗೀಸವ್ರು ಇರ್ತಾರೆ, ಅಲ್ಲಿ ಆ ಜಾಗನೂ ಪೋರ್ಚುಗೀಸಿಂದ ಕಿತ್ಕೊತಾರೆ ಡಚ್ ಅವರು. ಸೊ ಹಾಗೇನೇ ಅವರು ಸಿಲಾನ್ಗೆ ಬರ್ತಾರೆ. ಸಿಲಾನ್ ಅಂದರೆ ಈಗಿನ ಶ್ರೀಲಂಕಾದಕ್ಕೆ ಆವಾಗ ಸಿಲಾನ್ ಅಂತ ಕರಿತಿದ್ರು. ಸೊ ಅಲ್ಲಿಂದ ಸಿಲಾನ್ಗೆ ಬರ್ತಾರೆ, ಇದನ್ನು ಆಕ್ಯುಪೈ ಮಾಡ್ಕೊತಾರೆ. ನಂತರ ಅವರು ಭಾರತಕ್ಕೆ ಎಂಟ್ರಿ ಕೊಡ್ತಾರೆ. ಯಾವಾಗ ಭಾರತಕ್ಕೆ ಬಂದಿದ್ದು ಡಚ್ 1602ನಲ್ಲೇ ಅವರು ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಮಾಡಿದ್ದು. 1602ನಲ್ಲಿ ಅವರು ಭಾರತಕ್ಕೆ ಕೂಡ ಬಂದಿದ್ದು. ಸೊ ಇದು ಕಂಪ್ಲೀಟ್ ಹಿಸ್ಟ್ರಿ, ಡಚ್ ಏನೇನಾಯಿತು, ಯಾವ ಥರ ಭಾರತಕ್ಕೆ ಬಂದರು. ಜಸ್ಟ್ ಕ್ವಿಕ್ ರಿವಿಷನ್ ಮಾಡ್ತೀನಿ. 1592 ಸ್ವತಂತ್ರ ತಗೊತಾರೆ ಫಿಲಿಪ್ಸ್ II. 1596 ಮೊದಲನೇ ಡಚ್ ಮ್ಯಾನ್ ಕಾರ್ಲೇನಿಯಸ್ ಹೌಟ್ಮ್ಯಾನ್ ಭಾರತಕ್ಕೆ ಬರ್ತಾನೆ. 1602ನಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಫಾರ್ಮ್ ಆಗುತ್ತೆ. ಆ್ಯಂಡ್ ಅದೇ ವರ್ಷ 1602ನಲ್ಲೇನೆ ಭಾರತಕ್ಕೆ ಡಚ್ ಅವರು ಎಂಟ್ರಿ ಕೊಡ್ತಾರೆ. ದಿ ಸೆಕೆಂಡ್ ಯುರೋಪಿಯನ್ಸ್ ಟು ಕಮ್ ಟು ಇಂಡಿಯಾ ಈಸ್ ಡಚ್. ಸೊ ಇವಾಗ ಡಚ್ ಅವ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಅವ್ರ ಬಗ್ಗೆ ಓವರ್ವ್ಯೂ ತಿಳ್ಕೊಳ್ಳೋಣ, ಆಮೇಲೆ 2 ಮೇನ್ ಎಪಿಸೋಡ್ ಬರುತ್ತೆ, ಆಂಗ್ಲೋ ಡಚ್ ವಾರ್ ಆ್ಯಂಡ್ ಅಂಬೋಯ್ನಾ ಮಸಾಕರ್. ಸೊ ಏನಾಯಿತು ಅಲ್ಲಿ ಅಂತ ಸ್ಟಡಿ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳಿದಾಗೆ ಡಚ್ ಅವರು ದೇ ಬಿಲಾಂಗ್ಸ್ ಟು ನೆದರ್ಲ್ಯಾಂಡ್ಸ್ ಆರ್ ಹಾಲ್ಯಾಂಡ್ಸ್. ಹಾಲ್ಯಾಂಡ್ಸ್ ದೇಶದ ಮೂಲದವರು ಡಚ್ ಅವರು. ಸೊ ಡಿಸೈನ್ಡ್ ಫೇಮಸ್ ಟ್ರೇಡ್ ವೆಸಲ್ ನೋನ್ ಆ್ಯಸ್ ಫ್ಲಾಯ್ಡ್ ಶಿಪ್. ಸೊ ಅವರೊಂದು ಶಿಪ್ ಕಂಡುಹಿಡ್ದಿರ್ತಾರೆ. ಸೊ ಇಲ್ಲಿ ನಿಂಗೆ ಇಮೇಜಲ್ಲಿ ಕಾಣ್ತಾ ಇದೆ ಅಲ್ವಾ, ಈ ಥರ ಡಿಸೈನ್ ಇರೋ ಶಿಪ್ಗೆ ಫ್ಲಾಯ್ಡ್ ಶಿಪ್ ಅಂತ ಹೆಸರಿದೆ. ಸೊ ಇದು ಇಲ್ಲಿ ಮೆನ್ಷನ್ ಎಂತಕ್ಕೆ ಮಾಡಿದ್ದೀನಿ ಅಂದರೆ ಕೆಲವು ಎಕ್ಸಾಮ್ಸಲ್ಲಿ ಇದು ಬಂದಿದೆ ಆ್ಯಂಡ್ ಇಟ್ ಈಸ್ ಇಂಪಾರ್ಟೆಂಟ್. ಈ ಥರ ಶಿಪ್ನ ಯಾರು ಟ್ರೇಡಿಗೆ ಯೂಸ್ ಮಾಡಿದ್ರು, ಯಾರು ಕಂಡು ಹಿಡ್ದಿದ್ದು ಅಂತ ಕೇಳಿದ್ರೆ ದೇ ಆರ್ ದಿ ಡಚ್. ಸೊ ದಿ ರಿಯಲ್ ಫೌಂಡರ್ ಆಫ್ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಇನ್ ಇಂಡಿಯಾ. ರಿಯಲ್ ಫೌಂಡರ್ ಯಾರು ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಇಂಡಿಯಾ ಅಂದರೆ ಜಾನ್ ಹುಗನ್ ಅನ್ನೋನು ರಿಯಲ್ ಫೌಂಡರ್ ಆಫ್ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಇನ್ ಇಂಡಿಯಾ. ಸೊ ಅವ್ರ ಪ್ರೈಮರಿ ಫೋಕಸ್ ಏನಾಗಿತ್ತು, ಸೊ ನಾವು ಲಾಸ್ಟಲ್ಲಿ ಮ್ಯಾಪಲ್ಲಿ ನೋಡ್ದಂಗೆ ಡೈರೆಕ್ಟಾಗಿ ಇಂಡಿಯಾಗೆ ಬಂದಿಲ್ಲ, ಅವರು ಇಂಡೋನೇಷ್ಯಾಗೆ ಬಂದರು. ಸೊ ದಿ ಡಚ್ ಆರ್ ಮೋರ್ ರಿಲೇಟೆಡ್ ಟು ಇಂಡೋನೇಷ್ಯಾ. ಬ್ರಿಟಿಷ್ ಅಂದ ತಕ್ಷಣ ಯಾವ ಥರ ನಮಗೆ ಇಂಡಿಯಾ ನೆನಪಾಗುತ್ತೋ, ದಿ ಡಚ್ ಅಂದ ತಕ್ಷಣ ನಿಮಗೆ ಇಂಡೋನೇಷ್ಯಾ ನೆನಪಾಗಬೇಕು. ಬಿಕಾಸ್ ಅವ್ರು ಇಂಡೋನೇಷ್ಯಾದಲ್ಲೇ ಜಾಸ್ತಿ ಟ್ರೇಡ್ ಮಾಡ್ತಿದ್ದಿದ್ದು, ಅಲ್ಲಿಂದನೇ ಜಾಸ್ತಿ ಟ್ರೇಡ್ ಡಚ್ಗೆ ಅವ್ರ ನೆದರ್ಲ್ಯಾಂಡ್ಸ್ ದೇಶಕ್ಕೆ ಹೋಗ್ತಾ ಇದ್ದಿದ್ದು. ಸೊ ದಟ್ ಈಸ್ ವಾಟ್ ಹ್ಯಾವ್ ಮೆನ್ಷನ್ಡ್ ಇಯರ್. ಇಂಡೋನೇಷ್ಯಾ ಅವ್ರ ಪ್ರೈಮರಿ ಫೋಕಸ್ ಆಗಿರುತ್ತೆ. ಇಂಡೋನೇಷ್ಯಾದಲ್ಲಿ ಇರೋ ಬಟಾವಿಯಾ ಅನ್ನೋ ಜಾಗನ ಮಿಲಿಟ್ರಿ ಬೇಸ್ ಆಗಿ ಮಾಡ್ಕೊಂಡಿರ್ತಾರೆ. ಸೊ ದಿ ಡಚ್ ಇನಿಷಿಯಲ್ ಕ್ಯಾಪಿಟಲ್ ಈಸ್ ಪುಲಿಕಟ್ ಅವರ ಇನಿಷಿಯಲ್ ಕ್ಯಾಪಿಟಲ್ ಆಗಿರುತ್ತೆ. ಅವರ ಪರ್ಮನೆಂಟ್ ಕ್ಯಾಪಿಟಲ್ ಬಂದು ನಾಗಪಟ್ಟಿನಂ. ಸೊ ಇದೆಲ್ಲ ಫ್ಯಾಕ್ಟ್ಸು. ಸೊ ಇದೆಲ್ಲ ಪ್ರಿಲಿಮ್ಸಿಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಮ್ಮ ನೋಟ್ಸ್ ಏನು ಕೊಡ್ತೀವಿ ನಾವು IAS ಜ್ಞಾನಿಯಿಂದ, ಅದರಲ್ಲಿ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೂಡ ಇರುತ್ತೆ. ಸೊ ಏನೇನು ಪ್ರಿಲಿಮ್ಸಿಗೆ ಓದಬೇಕು ಅಂತ ಪ್ರಿಲಿಮ್ಸ್ಗೆ ಸಪ್ರೇಟ್ ನೋಟ್ಸ್ ಇರುತ್ತೆ, ಮೇನ್ಸ್ಗೆ ಏನೇನು ಓದಬೇಕು ಅಂತ ಮೇನ್ಸ್ಗೆ ಸಪ್ರೇಟ್ ನೋಟ್ಸ್ ಇರುತ್ತೆ. ಸೊ ನಿಮ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಸಿಲೆಬಸ್ ಮಿಸ್ಮ್ಯಾಚ್ ಆಗೋದು, ಓವರ್ಲ್ಯಾಪ್ ಆಗೋದು, ಕನ್ಫ್ಯೂಷನ್ ಆಗೋದಾಗಲಿ ಆಗಲ್ಲ. ಸೊ ವಿ ಹ್ಯಾವ್ ಸಪ್ರೇಟೆಡ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಇನ್ ನೋಟ್ಸ್ ಪರ್ಸ್ಪೆಕ್ಟಿವ್ ಆಲ್ಸೋ. ಸೊ ಅರ್ಲಿ ಇವೆಂಟ್ಸ್ ನಾನು ಮೆನ್ಷನ್ ಮಾಡ್ದಂಗೆ 1592ನಲ್ಲಿ ಫಿಲಿಪ್ II ಆಫ್ ಸ್ಪೇನಿಂದ ಅವರು ಸ್ವಾತಂತ್ರ್ಯ ಘೋಷಿಸ್ಕೋತಾರೆ. 1596ಅಲ್ಲಿ ಫಸ್ಟ್ ಡಚ್ ಮ್ಯಾನ್ ಟು ಅರೈವ್ ಇನ್ ಇಂಡಿಯಾ ಅಂದರೆ ಕಾರ್ಲೋನಿಯಸ್ ಹೌಟ್ಮ್ಯಾನ್ ಅಲ್ವಾ. ಸೊ ನಾನು ಇದು ಮತ್ತೆ ಮೆನ್ಷನ್ ಮಾಡೋದ್ರಿಂದ ನಿಮಗೆ ತುಂಬ ರಿವಿಷನ್ ಆಗುತ್ತೆ. ಸೊ ಇದನ್ನು ಆಲ್ರೆಡಿ ನಾನು 3 to 4 ಟೈಮ್ಸ್ ಮೆನ್ಷನ್ ಮಾಡಿದ್ದೀನಿ. ಇಲ್ಲೇನೇ ನೀವು ಡೇಟ್ಸ್ನ ನೆನಪಿಟ್ಕೊಂಡ್ಬಿಡ್ಬೋದು. 1592 ಇಂಡಿಪೆಂಡೆನ್ಸ್ ತೊಗೊಂಡು 1596
ಕಾರ್ಲೇನಿಯಸ್ ಹೌಟ್ಮ್ಯಾನ್ ಫಸ್ಟ್ ಡಚ್ ಮ್ಯಾನ್ ಇಂಡಿಯಾಗೆ ಬಂದ. 1602ನಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಫಾರ್ಮ್ ಆಯಿತು. ಇಂಡಿಯಾ ಕೂಡ ಆವಾಗಲೇ ಬಂದರು. ಫಸ್ಟ್ ವೆಂಚರ್ ಕಂಪ್ನಿ ಟು ಕಮ್ ಟು ಇಂಡಿಯಾ. ಇವಾಗ ನಿಮಗೆ ಏನಕ್ಕೆ ಫಸ್ಟ್ ಈಸ್ಟ್ ಇಂಡಿಯಾ ಕಂಪ್ನಿ ಹೂ ಹ್ಯಾವ್ ಕಮ್ ಟು ಇಂಡಿಯಾ ಅಂದರೆ ಡಚ್ ಅಂತೀವಿ. ಪೋರ್ಚುಗೀಸ್ ಅವರು ಬಂದರು, ಬಟ್ ವೈ ವಿ ವಿಲ್ ಕಾಲ್ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಇಸ್ ದಿ ಫಸ್ಟ್ ಕಂಪ್ನಿ ಟು ಕಮ್ ಟು ಇಂಡಿಯಾ? ಯಾಕಂದರೆ ಪೋರ್ಚುಗೀಸ್ ಅವರು ಕಂಪ್ನಿ ಮುಖಾಂತರ ಬಂದಿರಲಿಲ್ಲ. ಅವರು ರಾಜನ ಅಂಡರ್ ವಾಸ್ಕೋಡಗಾಮ ಏನಿದ್ದ ಲೆಸ್ಬಾನಲ್ಲಿ ಹೆನ್ರಿ 3 ಅಂಡರ್ ಸೈಲಿಂಗ್ ಸ್ಕೂಲ್ ಏನಿತ್ತು ಅದರಿಂದ ಅವರು ಟ್ರೈನಿಂಗ್ ತಗೊಂಡು ಬಂದಿರ್ತಾರೆ. ನಮ್ಮ ಪೋರ್ಚುಗೀಸ್ ಎಪಿಸೋಡ್ ನೋಡಿದ್ರೆ ನಿಮಗೆ ಸ್ಟೋರಿ ಗೊತ್ತಾಗುತ್ತೆ. ಸೊ ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಇಲ್ಲ. ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಮಾಡಿಕೊಂಡು ಅವರು ಭಾರತಕ್ಕೆ ಬಂದಿಲ್ಲ, ಜಸ್ಟ್ ದಿ ಪೋರ್ಚುಗೀಸ್ ಆಗಿ ಬಂದಿದ್ದರು. ಬಟ್ ಡಚ್ ಅವರು ಹಾಗಲ್ಲ, ಅವರು ಕಂಪ್ನಿ ಮಾಡಿಕೊಂಡು ಟ್ರೇಡಿಂಗಿಗೆ ಅಂತಲೇ ಕಂಪ್ನಿ ಮಾಡಿಕೊಂಡು ಪ್ರೊಫೆಷನಲ್ ಆಗೇನೆ ಭಾರತಕ್ಕೆ ಬರ್ತಾರೆ. ಸೊ ದಿ ಫಸ್ಟ್ ಈಸ್ಟ್ ಇಂಡಿಯಾ ಕಂಪ್ನಿ ಟು ಕಮ್ ಟು ಇಂಡಿಯಾ ಅಂದರೆ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ. ಸೊ ನೆಕ್ಸ್ಟ್ ನೋಡೋದಾದರೆ, ಸೊ ನಿಮ್ಗೆ ಏನು ಇಲ್ಲಿ ಫೋಟೋ ಕಾಣ್ತಾ ಇದೆ ಅಲ್ಲ, ಸೊ ಹೀ ಈಸ್ ದಿ ಕಾರ್ಲೇನಿಯಸ್ ಹೌಟ್ಮ್ಯಾನ್. ನಾನು ಏನಿಲ್ಲಿ ಮೆನ್ಷನ್ ಮಾಡಿದೆ, ಹೀ ಈಸ್ ದಿ ಕಾರ್ಲೇನಿಯಸ್ ಹೌಟ್ಮ್ಯಾನ್. ಓಕೆ, ವಿ ವಿಲ್ ಪ್ರೊಸೀಡ್. ಇನ್ನು ಸ್ವಲ್ಪ ಫ್ಯಾಕ್ಟ್ಸ್ ನೋಡ್ಕೋಗೋಣ ಅಬೌಟ್ ಡಚ್. ನಾನು ಏನು ಹೇಳ್ತಾ ಇಲ್ಲ, ಜಸ್ಟ್ ಮಾರ್ಕ್ ಮಾಡ್ತಾ ಇದ್ದೀನಿ ಬಿಕಾಸ್ ದಿಸ್ ಈಸ್ ಇನ್ ದಿ ಡಚ್ ಲ್ಯಾಂಗ್ವೇಜ್, ನೆದರ್ಲ್ಯಾಂಡ್ಸ್ ಲ್ಯಾಂಗ್ವೇಜಲ್ಲಿದೆ. ಸೊ VOC ಅಂತ ಕೂಡ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿನ ಕರಿತೀವಿ. ಇಟ್ ಈಸ್ ಇನ್ ದೇರ್ ಲೋಕಲ್ ಲ್ಯಾಂಗ್ವೇಜ್. ಸೊ ದಿ ಫಸ್ಟ್ ಟ್ರೇಡಿಂಗ್ ಸೆಂಟರ್, ಡಚ್ ಅವರು ಅವರ ಮೊದಲ ವ್ಯಾಪಾರ ಕೇಂದ್ರನ ಭಾರತದಲ್ಲಿ ಎಲ್ಲಿ ಸ್ಥಾಪಿಸಿದ್ರು ಅಂತ ಕೇಳಿದ್ರೆ ಮಸೂಲಿಪಟ್ನಂ, ಆಂಧ್ರ ಪ್ರದೇಶದ ಮಸೂಲಿಪಟ್ನಮಲ್ಲಿ ಅವರು 1606 ಅವರು ಮೊದಲನೇ ಟ್ರೇಡಿಂಗ್ ಸೆಂಟರ್ ಓಪನ್ ಮಾಡ್ತಾರೆ. ಸೊ ನಾನು ಇದನ್ನು ಕೂಡ ಮೆನ್ಷನ್ ಮಾಡಿದೆ, ದೇ ಆರ್ ದಿ ಮೋಸ್ಟ್ ಪವರ್ಫುಲ್ ಯುರೋಪಿಯನ್ಸ್ ಆಫ್ ದಿ ಟೈಮ್ ಅಂತ. ಆವಾಗಿನ ಕಾಲಕ್ಕೆ ಅವರು ಮೋಸ್ಟ್ ಪವರ್ಫುಲ್ ಯುರೋಪಿಯನ್ಸ್ ಆಗಿರ್ತಾರೆ. ಯಾಕೆ? ಟ್ರೇಡ್ ಸೆಂಟರ್ಸ್ ಇರ್ಬೋದು, ವಾರ್ ಆ್ಯಂಡ್ ಪೀಸ್ ಟ್ರೀಟೀಸ್ ಇರ್ಬೋದು, ಎಲ್ಲೆಲ್ಲಿ ಕೋಟೆಗಳನ್ನ ಕಟ್ಕೊತಾರೆ, ಫಾರ್ಟ್ ಎಲ್ಲೆಲ್ಲಿ ಅವರು ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಅದ್ರ ಬೇಸ್ ಮೇಲೆ ಅವ್ರನ್ನ ತುಂಬ ಸ್ಟ್ರಾಂಗ್, ದಿ ಮೋಸ್ಟ್ ಪವರ್ಫುಲ್ ಅಮಾಂಗ್ ಯುರೋಪಿಯನ್ಸ್ ಅಂತ ಕೋಟ್ ಮಾಡ್ತಾರೆ. ನೋ ಇಂಟೆನ್ಷನ್ ಟು ಬಿಲ್ಡ್ ಆ್ಯನ್ ಎಂಪೈರ್ ಇನ್ ಇಂಡಿಯಾ. ಸೊ ನಾನು ಹೇಳ್ದಾಗೆ ಅವ್ರ ಮೇನ್ ಫೋಕಸ್ಸು ಟ್ರೇಡಿಂಗ್ ಮೇಲಿರುತ್ತೆ. ಸೊ ಅದಕ್ಕೆ ಅವರು ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಕಂಪ್ನಿಯಿಂದ ಟ್ರೇಡಿಂಗ್ ಮಾಡೋಕ್ಕೆ ಬರೋದು, ಆಬ್ವಿಯಸ್ಲಿ ನಮ್ಮ ಮಸಾಲ ಪದಾರ್ಥಗಳನ್ನ ತಗೋಗೋಕ್ಕೆ. ಸೊ ಅವ್ರಿಗೆ ಎಂಪೈರ್ನ ಬಿಲ್ಡ್ ಮಾಡಬೇಕು ಅನ್ನೋ ಯಾವ ಇಂಟೆನ್ಷನೂ ಇನಿಷಿಯಲಿ ಇರಲ್ಲ. ಸೊ 1610 ಅವರು ಪುಲಿಕಟ್ಟಲ್ಲಿ ಒಂದು ಸೆಂಟರ್ ಓಪನ್ ಮಾಡ್ತಾರೆ. ಸೊ ಅಲ್ಲಿ ಅವರು ಪಗೋದಾಸ್ ಅನ್ನೋ ಗೋಲ್ಡ್ ಕಾಯಿನ್ನ ಮಿಂಟ್ ಮಾಡ್ತಾರೆ. ಸೊ ಇದು ಇಂಪಾರ್ಟೆಂಟ್ ಬೇಸ್ಡ್ ಆನ್ ಫ್ಯಾಕ್ಟ್. ಪಗೋದಾಸ್ ಅನ್ನೋ ಗೋಲ್ಡ್ ಕಾಯಿನ್ನ ಯಾವ ಯುರೋಪಿಯನರು ಮಿಂಟ್ ಮಾಡಿದ್ರು ಅಂತ ಕೇಳಿದ್ರೆ ಡಚ್ ಅವರು ಅಂತ ನೀವು ನೆನ್ಪಿಟ್ಕೊಬೇಕು ಅಷ್ಟೇ. ಸೊ ಅವರ ಮೇಜರ್ ಟ್ರೇಡ್ ಕಮಾಡಿಟಿ ಯಾವುದಾಗಿತ್ತು, ಯಾವುದು ಜಾಸ್ತಿ ವ್ಯಾಪಾರ ಮಾಡ್ತಿದ್ರು ಅಂದರೆ ಇಂಡಿಗೋ. ಮೇಜರ್ ಎಕ್ಸ್ಪೋರ್ಟು, ಭಾರತದಿಂದ ಏನು ಮೇಜರ್ ಎಕ್ಸ್ಪೋರ್ಟ್ ಮಾಡ್ಕೊತಿದ್ರು ಅಂದರೆ ಅಲಾಂಗ್ ವಿತ್ ಮಸಾಲ ಪದಾರ್ಥಗಳು, ಹಲವಾರು ಪದಾರ್ಥದ ಜೊತೆಗೆ ಇಂಡಿಯನ್ ಕ್ಲೋತ್ ಆ್ಯಂಡ್ ಇಂಡಿಗೋನ ಮೇಜರ್ ಎಕ್ಸ್ಪೋರ್ಟ್ ಮಾಡಿಕೊಂಡು ಅವರು ಅವರ ದೇಶಕ್ಕೆ ತಗೋಗ್ತಾಯಿದ್ರು. ಸೊ ಡಚ್ ಮರ್ಚೆಂಟ್ನ ಬಟಾಲಿಯನ್ ಮರ್ಚೆಂಟ್ಸ್ ಅಂತ ಕರಿತೀವಿ. ಸೊ ಇದನ್ನು ನೆನ್ಪಿಟ್ಕೊಬೇಕು ನೀವು. ಬಟಾವಿಯನ್ ಅಂತ ಯಾಕೆ ಕರಿತೀವಿ? ಬಟಾವಿಯಾ ಅನ್ನೋದು ಇಂಡೋನೇಷ್ಯಾದಲ್ಲಿರುವ ಒಂದು ಐಲ್ಯಾಂಡಿನ ಹೆಸರು, ಬಟಾವಿಯಾ. ಸೊ ಅದಕ್ಕೆ ಇಂಡೋನೇಷ್ಯಾದಲ್ಲಿ ಅವರು ಜಾಸ್ತಿ ಪ್ರಾಬಲ್ಯ ಇರೋದ್ರಿಂದ ಡಚ್ನ ಸೋಲ್ಜರ್ಸು ಮರ್ಚೆಂಟ್ಸ್ಗೆ ನಾವು ಬಟಾವಿಯನ್ ಅಥವಾ ಬಟಾಲಿಯನ್ ಮರ್ಚೆಂಟ್ಸ್ ಅಂತ ಹೆಸರು ಕೊಟ್ಟು ಆ ಹೆಸರಲ್ಲಿ ಅವ್ರನ್ನ ಕರಿತೀವಿ. ಸೊ ಇಲ್ಲಿ ಹೇಳಿದೆ ನಾನು, ಬಟಾವಿಯಾ ಅಂದರೆ ಜಕಾರ್ತದಲ್ಲಿದೆ ಇಂಡೋನೇಷ್ಯಾದಲ್ಲಿ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ಫ್ಯಾಕ್ಟ್ಸ್ ಆಫ್ ದಿ ಡಚ್. ಸೊ ಈಗ ಮತ್ತೆ ವಿ ವಿಲ್ ಬಿ ಬ್ಯಾಕ್ ಟು ಸ್ಟೋರಿ. ಅಂಬೋಯ್ನಾ ಮಸಾಕರ್ 1623 ಅಂಬೋಯ್ನಾ ಹತ್ಯಾಕಾಂಡ ನಡೆಯುತ್ತೆ. ಸೊ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಏನಾಗುತ್ತೆ, ಇವ್ರು ಬಂದು 1602 ಬಂದಿದ್ದು. ಅವರಾಗಿ ಇನ್ನೊಂದು 6 ವರ್ಷಕ್ಕೆ ಭಾರತಕ್ಕೆ ಬ್ರಿಟಿಷರು ಕೂಡ ಬಂದಿರ್ತಾರೆ. ಬ್ರಿಟಿಷರು ಕೂಡ ಆವಾಗ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿರ್ತಾರೆ. ಇಂಡೋನೇಷ್ಯಾ ಇರ್ಬೋದು, ಇಂಡಿಯಾ ಇರ್ಬೋದು, ಈಸ್ಟಲ್ಲಿರೋ ಹಲವಾರು ಕಂಟ್ರೀಸಲ್ಲಿ ಅವರು ಟ್ರೇಡಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಯಾವಾಗ 2 ಪ್ರಾಬಲ್ಯ ಇರೋ ದೇಶಗಳು ಒಟ್ಟಿಗೆ ಟ್ರೇಡ್ ಮಾಡಿಕೊಂಡು ಇನ್ನೊಂದು ದೇಶನ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಬರ್ತಾವೋ ಆಗ ಅವರ ಮಧ್ಯನೇ ಜಿದ್ದಾಜಿದ್ದಿ ನಡೆಯೋದು ಕಾಮನ್ ಅಲ್ವಾ. ಆ ಜಿದ್ದಾಜಿದ್ದಿಲಿ ಡಚ್ ಅವರು ಏನು ಮಾಡಿದ್ರು, ಏನೇನು ಆಯಿತು ಅಂಬೋಯ್ನಾ ಅನ್ನೋ ಜಾಗದಲ್ಲಿ. ಅಂಬೋಯ್ನಾ ಅಂತ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಅದು ಒಂದು ಜಾಗ. ಫಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಗೊತ್ತಾ, ಡಚ್ ಅವರು ಕೇಪ್ ಟೌನ್ನ ಆಕ್ಯುಪೈ ಮಾಡಿಕೊಂಡು ಅಲ್ಲಿಂದ ಇಂಡೋನೇಷ್ಯಾದಲ್ಲಿ ಅಂಬೋಯ್ನಾ ಅನ್ನೋ
ಜಾಗನೂ ಕೂಡ ಆಕ್ಯುಪೈ ಮಾಡಿಕೊಂಡ್ರು ಅಂತ. ಸೊ ಡಚ್ ಅವರು ಅಂಬೋಯ್ನಾ ಅನ್ನೋ ಜಾಗನ ಆಕ್ಯುಪೈ ಮಾಡಿಕೊಂಡು ಅಲ್ಲಿಂದ ಟ್ರೇಡ್ ನಡೆಸ್ತಾ ಇರ್ತಾರೆ, ಅಲ್ಲಿಂದ ಮಸಾಲೆ ಪದಾರ್ಥಗಳನ್ನ ತೊಗೊಂಡು ಹೋಗ್ತಿರ್ತಾರೆ. ಇಂಡೋನೇಷ್ಯಾ ಕೂಡ ಏನು ಕಮ್ಮಿ ಇಲ್ಲ, ನಮ್ಮ ಭಾರತದ ಥರನೇ ಅಲ್ಲೂ ಮಸಾಲ ಪದಾರ್ಥಗಳು ಹೆಚ್ಚು ಸಿಕ್ತಿತ್ತು. ಕ್ಲೋವ್ಸ್, ಲವಂಗ ಇರ್ಬೋದು, ನಟ್ಸ್ ಇರ್ಬೋದು, ಅದೆಲ್ಲ ಇಂಡೋನೇಷ್ಯಾದಲ್ಲಿ ಫೇಮಸ್ ಆಗಿತ್ತು. ಸೊ ಅದನ್ನು ಎಕ್ಸ್ಪೋರ್ಟ್ ಮಾಡಿಕೊಂಡು ಹೋಗ್ತಿದ್ರು. ಸೊ ಅಂಬೋಯ್ನಾದಲ್ಲಿ ಡಚ್ ಅವರು ಟ್ರೇಡಿಂಗ್ ಮಾಡ್ತಾ ಇರ್ತಾರೆ. ಸೊ ಏನಾಗುತ್ತೆ, ದಿ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಆ್ಯಂಡ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ. ಸೊ ಟ್ರೇಡಿಂಗ್ ಮಾಡುವಾಗ ಕಾನ್ಫ್ಲಿಕ್ಟ್ ಬರುತ್ತೆ, ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಆ್ಯಂಡ್ ಬ್ರಿಟಿಷ್ ಅವ್ರ ಮಧ್ಯ ಕಾನ್ಫ್ಲಿಕ್ಟ್ ಬರುತ್ತೆ. ಏನಂತ ಬರುತ್ತೆ, ಬಾಂಡಾ ಐಲ್ಯಾಂಡ್ಸ್, ಅಂಬೋಯ್ನಾದಲ್ಲಿ ಬಾಂಡಾ ಐಲ್ಯಾಂಡ್ಸ್ ಇದೆಯಲ್ಲ, ಅಲ್ಲಿ ಟ್ರೇಡಿಂಗ್ ಡಾಮಿನೆನ್ಸ್ನ ಯಾರು ಮಾಡ್ತಾರೆ ಅನ್ನೋದ್ರ ಮೇಲೆ ಅವ್ರಿಗೆ ಅಲ್ಲಿ ಕಾನ್ಫ್ಲಿಕ್ಟ್ ಬರುತ್ತೆ. ಡಚ್ ಅವರು ಅದನ್ನು ಆಕ್ಯುಪೈ ಮಾಡ್ಕೊತೀವಿ ಅಂತ ಒಂದು ಕಡೆ ಹೇಳಿದ್ರೆ, ಬ್ರಿಟಿಷ್ ಅವರು ಅದನ್ನು ಆಕ್ಯುಪೈ ಮಾಡ್ಕೊತೀವಿ ಅಂತ ಇನ್ನೊಂದು ಕಡೆ ಹೇಳ್ತಾ ಇರ್ತಾರೆ. ಇದೇ ಥರ ಕಾನ್ಫ್ಲಿಕ್ಟು, ಚಿಕ್ಕದಿರೋ ಕಾನ್ಫ್ಲಿಕ್ಟು ತುಂಬ ದೊಡ್ಡದಾಗಿ ಬೆಳೆದು ಒನ್ ಆಫ್ ದಿ ಹಿಸ್ಟಾರಿಕಲ್ ಈವೆಂಟ್ಗೆ ಇದು ಸಾಕ್ಷಿಯಾಗುತ್ತೆ. ಏನಾಗುತ್ತೆ, ಡಚ್ ಅವರು ಬ್ರಿಟಿಷರು ಜಗಳ ಆಡುವಾಗ, ಸೊ ಅಂಬೋಯ್ನಾ ಅನ್ನೋ ಜಾಗ, ಟ್ರೇಡ್ ರೂಟ್ ನಮಗೆ ಬೇಕು ಅನ್ನೋ ಜಗಳ ಆಡುವಾಗ ತುಂಬ ಇಶ್ಯೂಸ್ ನಡೀತಿರುತ್ತೆ, ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಆವಾಗ ಡಚ್ ಅವ್ರು ಏನು ಮಾಡ್ತಾರೆ, ಸೊ ಇಂಗ್ಲೀಷವರು ಆ್ಯಂಡ್ ಜಪಾನೀಸ್ ಎಲ್ಲ ಸೇರಿ ನಮ್ಮ ಅಂಬೋಯ್ನನ ಆಕ್ಯುಪೈ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದಾರೆ, ನಮಗೆ ಟ್ರೇಡ್ ಮಾಡೋಕ್ಕೆ ಸರಿಯಾಗಿ ಬಿಡ್ತಿಲ್ಲ ಅಂಥೇಳಿ ಒಟ್ಟು 20-21 ಜನನ ಸಾಯಿಸ್ತಾರೆ. 21 ಮೆಂಬರ್ಸ್ನ ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಸೊ ದಿಸ್ ಈಸ್ ನೋನ್ ಆ್ಯಸ್ ಅಂಬೋಯ್ನಾ ಮಸಾಕರ್. ಡಚ್ ಹಾಗೂ ಬ್ರಿಟಿಷ್ ಮಧ್ಯ ಟ್ರೇಡ್ಗೆ, ಅಂಬೋಯ್ನಾ ಅನ್ನೋ ಜಾಗದ ಟ್ರೇಡ್ ರೂಟ್ಗೆ ಸ್ಟಾರ್ಟ್ ಆಗಿ ಜಗಳ ಅಂಬೋಯ್ನಾ ಮಸಾಕರ್ ಹತ್ಯಾಕಾಂಡದಲ್ಲಿ ಎಂಡ್ ಆಗುತ್ತೆ. ಡಚ್ ಮರ್ಚೆಂಟ್ಸ್ ಏನೇನಿರ್ತಾರೆ ಅವರು 10 ಬ್ರಿಟಿಷರು, 10 ಜಾಪನೀಸ್, ಒಬ್ಬ ಪೋರ್ಚುಗೀಸ್ನ ಹತ್ಯೆ ಮಾಡ್ತಾರೆ. ಇಲ್ಲಿ ಕೌಂಟ್ ಕರೆಕ್ಟಾಗಿ ಇಲ್ಲದೆ ಇರ್ಬೋದು, ಬಟ್ 10 ಇಂಗ್ಲಿಷ್ ಮ್ಯಾನ್ ಆ್ಯಂಡ್ 10 ಜಪಾನೀಸ್ ಆರ್ ಫಾರ್ ಶ್ಯೂರ್. ಇದೇ ಥರ 21 ಮೆಂಬರ್ಸ್ನ ಅವರು ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಅದನ್ನೇ ನಾವು ಅಂಬೋಯ್ನಾದಗೋಸ್ಕರ ನಡೆದಿರೋ ಅಂಬೋಯ್ನಾ ಹತ್ಯಾಕಾಂಡ, ಮಸಾಕರ್ ಅಂತ ಕರಿತೀವಿ. ಯಾವಾಗ ನಡೀತು ಅಂದರೆ ಇಟ್ ಈಸ್ ದಿ 1623. ಏನಾಯಿತು, ಇಂಪ್ಯಾಕ್ಟ್ ಏನು, ಯಾವುದೇ ವಾರ್ ಹಿಸ್ಟ್ರಿಲಿ, ಯಾವುದೇ ವಾರ್, ಏನೇ ಈವೆಂಟ್, ಬಿಗ್ ಈವೆಂಟ್ ನಡೆದ್ರು ದಿ ಮೇಜರ್ ಇಂಪ್ಯಾಕ್ಟ್ ಏನೋ ಒಂದಿರುತ್ತೆ. ಏನು ಇಂಪ್ಯಾಕ್ಟ್ ಆಯಿತು, ಇದರಿಂದ ಔಟ್ಕಮ್ ಏನು ಅಂತ ನೋಡಿದ್ರೆ, ಇಟ್ ಸ್ಟ್ರೇನ್ಡ್ ಆಂಗ್ಲೋ ಡಚ್ ರಿಲೇಷನ್ಸ್ ಫಾರ್ ಡಿಕೇಡ್ಸ್. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಜಗಳ ಸ್ಟಾರ್ಟ್ ಆಗಿದ್ದವ್ರಿಗೆ, ಭಿನ್ನಾಭಿಪ್ರಾಯ, ಮನಸ್ತಾಪ ಸ್ಟಾರ್ಟ್ ಆಗಿದ್ದು ಡೆಕೇಡ್ಸ್ಗಳ, ಇಟ್ ಸ್ಟೇಟ್ ಫಾರ್ ಡೆಕೇಡ್ಸ್ ಟುಗೆದರ್ ಅದೇ ಥರ ಇತ್ತು. ಅವರಿಬ್ಬರು ಮಧ್ಯ ಸಂಬಂಧ ಸುಧಾರಿಸಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಗೆ ಬಂದು ಇಂಡಿಯಾನ ಬ್ರಿಟಿಷರು ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂಡಿಯಾನ ಬ್ರಿಟಿಷ್ ಕಂಟ್ರೋಲಿಗೆ ಇಂಡಿಯಾ ಬರುತ್ತೆ. ಆ್ಯಂಡ್ ಇಂಡೋನೇಷ್ಯಾ ನಮ್ಮ ಡಚ್ ಅವರು ಕಂಟ್ರೋಲಿಗೆ ತೊಗೊತಾರೆ. ಡಚ್ ಅವರು ಇಂಡೋನೇಷ್ಯನ್ ಕಂಟ್ರೋಲಿಗೆ ತೊಗೋತಾರೆ, ಬ್ರಿಟಿಷ್ ಅವರು ಇಂಡಿಯಾನ ಕಂಟ್ರೋಲಿಗೆ ತೊಗೊತಾರೆ. ದಿಸ್ ಈಸ್ ಆಲ್ ಅಬೌಟ್ ಅಂಬೋಯ್ನಾ ಮೆಸಾಕರ್. ಸೊ ನಾವು ನೆಕ್ಸ್ಟ್ ನೋಡೋದಾದರೆ ಆಂಗ್ಲೋ ಡಚ್ ವಾರ್. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಇದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಇಯರ್ ನೋಡ್ಬೋದು, ಇವಾಗ ಇದು ಯಾವಾಗ ನಡೆದಿದ್ದು ಅಂತ ಇಯರ್ ನೋಡಿದ್ರೆ 1759. ಆಲ್ಮೋಸ್ಟ್ ಇಟ್ ಈಸ್ ಮೋರ್ ದೆನ್ 100 ಇಯರ್ಸ್ ಅಲ್ವಾ. 1623ನಲ್ಲಿ ನಡೆದಿರುತ್ತೆ. ಸೊ ನೀವು ಲಾಸ್ಟ್ ಸ್ಲೈಡಲ್ಲಿ ನೋಡಿದ್ರೆ ಅಂಬೋಯ್ನಾ ಮೆಸಾಕರ್ 1623ನಲ್ಲಿ ನಡೆದಿರುತ್ತೆ. ಆ ನಂತರ 1759ನಲ್ಲಿ ಮೇಜರ್ ವಾರ್ ನಡೆಯುತ್ತೆ, ಅದನ್ನು ಆಂಗ್ಲೋ ಡಚ್ ವಾರ್ ಅಂತ ಕರಿತೀವಿ. ಸೊ ಏನಾಗುತ್ತೆ, ಆಂಗ್ಲೋ ಡಚ್ ವಾರ್ಗೆ ಹಲವಾರು ಹೆಸರುಗಳಿವೆ. ಡೈರೆಕ್ಟ್ ನಿಮಗೆ ಆಂಗ್ಲೋ ಡಚ್ ವಾರ್ ಅಂತ ಕರೆಯಲ್ಲ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಬ್ಯಾಟಲ್ ಆಫ್ ಚಿನ್ಸುರಾ, ಬಿದೇರಾ, ಹೂಗ್ಲಿ ಅಂತ. ಸೊ ದಿ ಬ್ಯಾಟಲ್ ಆಫ್ ಚಿನ್ಸುರಾ ಅಂದರೂ ಆಂಗ್ಲೋ ಡಚ್ ವಾರೇನೆ, ಬಿದೇರಾ ಅಂದರೂ ಆಂಗ್ಲೋ ಡಚ್ ವಾರೇನೆ, ಹೂಗ್ಲಿ ಅಂದ್ರೂ ಆಂಗ್ಲೋ ಡಚ್ ವಾರೇನೆ. ಸೊ ಇಲ್ಲಿ ಯಾವ ಥರ ನೆನ್ಪಿಟ್ಕೊಳ್ಳೋದು, ಹಿಸ್ಟ್ರಿಲಿ ಇದೊಂದು ಪ್ರಾಬ್ಲಮ್ ಇದೆ, ಯಾವ ಥರ ನೆನ್ಪಿಟ್ಕೊಬೇಕು, ಇಸ್ವಿನಾಗಲಿ ಈ ಥರ ಈ ಥರ ಇಂಟರ್ ರಿಲೇಟೆಡ್ ಥಿಂಗ್ಸ್ನ ಯಾವಾಗ ನೆನ್ಪಿಟ್ಕೊಬೇಕು ಅಂತ. ಸಿಂಪಲ್ ಟ್ರಿಕ್ ಹೇಳ್ತೀನಿ. ಸೊ ಇಲ್ಲಿ ಡಚ್ ಇದೆ ಅಲ್ವಾ, ಚಿನ್ಸುರಾ, CH, ಓಕೆನಾ. ಡಚ್ಚಲ್ಲಿ CH ಇದೆ, ಇಲ್ಲೂ CH ಇದೆ. ಸೊ ಡಚ್ ಅಂದ ತಕ್ಷಣ ಚಿನ್ಸುರಾ ಅಂತ ಈಸಿಯಾಗಿ ನೀವು ನೆನ್ಪಿಟ್ಕೋಬೋದು, ಗೊತ್ತಾಯ್ತಾ. ಸೊ ಇಲ್ಲಿ ಇದೆ, ಇಲ್ಲಿ ಇದೆ, ಹೂಗ್ಲಿ. ಸೊ ನೀವು ಈ 2 letters ವಿತಿನ್ ಡಚ್ ಇಟ್ ಸೆಲ್ಫ್ ಯು ಕ್ಯಾನ್ ರಿಮೆಂಬರ್ ದಿ ನೆಸೆಸಿಟಿ ವಾಟ್ ಯು ರಿಕ್ವೈರ್ಡ್ ಫಾರ್ ಎಕ್ಸಾಮ್ಸ್. ಏನೇನು ಬೇಕು ಅನ್ನೋದನ್ನ ವಿತಿನ್ ವರ್ಡಲ್ಲಿ ನೀವು ನೆನ್ಪಿಟ್ಕೊಳ್ಳೋ ಅಂಥ ಟೆಕ್ನಿಕ್ನ ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕಾಗುತ್ತೆ.
ಸೊ ಡಚ್ ಅಂತ ಬಂದ ತಕ್ಷಣ ಎಚ್ ಫಾರ್ ಹೂಗ್ಲಿ, ಸಿ ಎಚ್ ಅಂದರೆ ಚಿನ್ಸುರ, ಬ್ಯಾಟಲ್ ಆಫ್ ಚಿನ್ಸುರ ಇಸ್ ರಿಲೇಟೆಡ್ ಟು ದೆಮ್, ಬ್ಯಾಟಲ್ ಆಫ್ ಹೂಗ್ಲಿ ಇಸ್ ರಿಲೇಟೆಡ್ ಟು ದೆಮ್. ಸೊ ಬಿದೇರಾ ಅಂದರೆ ಹೇಗೆ ನೆನ್ಪಿಟ್ಕೊಳ್ಳೋದಂದರೆ ಸಿಂಪಲ್ಲು, ಆಂಗ್ಲೋ ಡಚ್ ವಾರ್ ಆದಮೇಲೆ ಡಚ್ ಅವರು ಕಂಪ್ಲೀಟಾಗಿ ಬಿದ್ದೋದ್ರು, ಮತ್ತೆ ಏಳಲೇ ಇಲ್ಲ ಭಾರತದಲ್ಲಿ ಅವರು. ಸೊ ಡಚ್ ಅವರು ಯಾವ ಯುದ್ಧದಲ್ಲಿ ಬಿದ್ದರು ಅಂತ ನೆನ್ಪಿಟ್ಕೊಳ್ಳೋದಾದರೆ ಆಂಗ್ಲೋ ಡಚ್ ವಾರ್ 1759 ಅವರ ಮೇಜರ್ ಪ್ರಾಬಲ್ಯನವರು ಕಳ್ಕೊತಾರೆ. ಪೋರ್ಚುಗೀಸ್ ಯಾವಾಗ ಕಳ್ಕೊಂಡ್ರು? 1612 ಬ್ಯಾಟಲ್ ಆಫ್ ಸ್ವಾಲಿಲಿ ಅವರ ಪ್ರಾಬಲ್ಯನ ಕಳ್ಕೊಂಡ್ರು, ಅದನ್ನು ಬ್ರಿಟಿಷ್ ಮೇಲೆ ಯುದ್ಧ ಮಾಡಿ. ಇವರು ಅಷ್ಟೇ ಬ್ರಿಟಿಷ್ ಮೇಲೆ ಯುದ್ಧ ಮಾಡಿ ಅವರ ಪ್ರಾಬಲ್ಯನ ಅವರು ಕಳ್ಕೊತಾರೆ. ಸೊ ಏನಾಗುತ್ತೆ, ಇದ್ರ ಬ್ಯಾಕ್ಗ್ರೌಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿಮಗೆ, ಏಂತಕ್ಕೆ ವಾರ್ ಆಯಿತು ಅನ್ನೋ ರೀಸನ್ ಹೇಳಬೇಕು ಅಂದರೆ. ಸೊ ಬ್ರಿಟಿಷ್ ಅವರು ಆವಾಗ ಬೆಂಗಾಲಲ್ಲಿ ತುಂಬ ಡಾಮಿನೆನ್ಸ್ ಮಾಡ್ತಾ ಇರ್ತಾರೆ. ಬೆಂಗಾಲ್ ಎಷ್ಟು ಪ್ರಾಮುಖ್ಯತೆ ಇತ್ತು ಬ್ರಿಟಿಷರಿಗೆ ಅಂತ ಬ್ರಿಟಿಷ್ ಅವ್ರ ಲೆಸನ್ ಬಂದಾಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಅಷ್ಟು ಇಂಪಾರ್ಟೆನ್ಸ್ ಇರೋ ಬೆಂಗಾಲ್ಗೆ ಡಚ್ ಅವರು ಸ್ವಲ್ಪ ಟ್ರೇಡಿಂಗಿಗೆ ಸಪೋರ್ಟ್ ಕೇಳ್ತಾರೆ ಅವಾಗಿನ ನವಾಬ್ಗೆ. ಸೊ ಅವಾಗಿನ ನವಾಬ್ ಮೀರ್ ಜಾಫರ್ ಬೆಂಗಾಲಿನ ನವಾಬ್ ಆಗಿರ್ತಾನೆ. ಸೊ ಏನಾಗುತ್ತೆ ಅಂದರೆ ಡಚ್ ವಾಂಟೆಡ್ ಟು ಚಾಲೆಂಜ್ ಬ್ರಿಟಿಷ್ ಡಾಮಿನೆನ್ಸ್ ಇನ್ ಬೆಂಗಾಲ್ ವಿತ್ ಹೆಲ್ಪ್ ಆಫ್ ಮೀರ್ ಜಾಫರ್. ಡಚ್ ಅವ್ರು ಏನು ಮಾಡ್ತಾರೆ, ಮೀರ್ ಜಾಫರ್ ಹತ್ರ ಹೋಗ್ತಾರೆ. ಮೀರ್ ಜಾಫರ್ ಹತ್ರ ಹೋಗಿ ಮೀರ್ ಜಾಫರು ಬ್ರಿಟಿಷ್ ಅವರು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ಯಾಕಂದರೆ ಆವಾಗ ನವಾಬ್ ಆಗಿರ್ಬೋದು ಎಲ್ಲರನ್ನೂ ಅಪಾಯಿಂಟ್ ಮಾಡೋದ್ರಲ್ಲಿ ಹಸ್ತಕ್ಷೇಪ ಆ್ಯಂಡ್ ಇನ್ಫ್ಲೂಯೆನ್ಸ್ ಇದ್ದಿದ್ದು ಬ್ರಿಟಿಷ್ ಅವ್ರಿಗೆ, ಯಾಕಂದರೆ ತುಂಬ ಜಾಗನವ್ರು ಆಲ್ರೆಡಿ ಆಕ್ಯುಪೈ ಮಾಡ್ಕೊಂಡಿದ್ರು. ಅದಕ್ಕೆ ಮೀರ್ ಜಾಫರ್ ಕೂಡ ಅವ್ರ ಇನ್ಫ್ಲೂಯೆನ್ಸಲ್ಲೇ ಇರ್ತಾನೆ. ಸೊ ಡಚ್ ಅವ್ರು ಏನು ಮಾಡ್ತಾರೆ, ಮೀರ್ ಜಾಫರ್ಗೆ ಒಂದು ಆಫರ್ ಕೊಟ್ಟು, ನೀನು ನನಗೆ ಬೆಂಗಾಲ್ನ ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡು, ಸೊ ನಾನು ನಿಮಗೆ ಇಂಡಿಪೆಂಡೆಂಟಾಗಿ ಇನ್ನೂ ಸ್ವಲ್ಪ ಪ್ಲೇಸ್ಗಳನ್ನ ಕೊಡ್ತೀವಿ ಅಂತ ಹಲವಾರು ಆಫರ್ನ ಅವನಿಗೆ ಕೊಡ್ತಾರೆ. ಸೊ ಏನಾಗುತ್ತೆ, ಏನಕ್ಕೆ ಡಚ್ ಅವ್ರು ಈ ಥರ ಮಾಡಿದ್ರು ಅಂದರೆ, ಇನ್ನೊಂದು ರೀಸನ್ ಏನಂದರೆ ಬ್ಯಾಟಲ್ ಆಫ್ ಪ್ಲಾಸಿ ಕದನ 1757 ನಡೆದ ಪ್ಲಾಸಿ ಕದನದಲ್ಲಿ ಬ್ರಿಟಿಷರು ವಿಕ್ಟರಿ ಆಗಿರ್ತಾರೆ, ಗೆದ್ದಿರ್ತಾರೆ. ಸೊ ಆವಾಗ ಡಚ್ ಅವ್ರಿಗೆ ಅದು ಸ್ವಲ್ಪ ಅನ್ಕಂಫರ್ಟ್ ಆಗುತ್ತೆ. ಸೊ ಒಂದು ಯುದ್ಧನ ಅವ್ರು ಆಲ್ರೆಡಿ ಗೆದ್ದಿದ್ದಾರೆ ಅಂದರೆ ಕಂಪ್ಲೀಟ್ ಆಕ್ಯುಪೈ ಮಾಡ್ಕೊತಾರೆ, ಹಲವಾರು ರಿಸೋರ್ಸಸ್ ಬಂದಿರುತ್ತೆ, ಫೈನಾನ್ಷಿಯಲಿ ಸ್ಟೇಬಲ್ ಇರ್ತಾರೆ, ಅವ್ರಿಗೂ ಅದು ಇಂಪ್ಯಾಕ್ಟ್ ಆಗ್ಬೋದು, ಅವರು ಇಂಡಿಯಾಯಿಂದ ಟ್ರೇಡ್ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಸೀಕ್ರೆಟ್ ಮಿಲಿಟರಿ ಆಪ್ರೇಷನ್ಗೆ ಡಚ್ ಅವರು ಪ್ಲ್ಯಾನ್ ಮಾಡ್ತಾರೆ. ಸೊ ಬ್ರಿಟಿಷ್ ಅವ್ರ ಮೇಲೆ ಯುದ್ಧ ಮಾಡಬೇಕು ಅಂತ ಸೀಕ್ರೆಟ್ ಮಿಲಿಟರಿ ಲ್ಯಾಂಡಿಂಗ್ ವಿತ್ ಶಿಪ್ಸ್ ಆ್ಯಂಡ್ ಟ್ರೂಪ್ಸ್ ಫ್ರಮ್ ಬಟಾವಿಯಾ ಟು ರೀಗೇನ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಕೌಂಟರ್ ದಿ ಬ್ರಿಟಿಷ್. ಅವ್ರ ಜಾಗ ಮೇನ್ ಏನಿರುತ್ತೆ, ಇಂಡೋನೇಷಿಯಾದಿಂದ ಬಟಾವಿಯಾ ಇಲ್ಲಿ ಅವ್ರ ಮೇನ್ ಮಿಲಿಟ್ರಿ ಕ್ಯಾಂಪ್ ಇದೆ ಅಲ್ವಾ. ಲಾಸ್ಟ್ ಸ್ಲೈಡಲ್ಲಿ ನಾನು ಹೇಳಿದೆ ಬಟಾವಿಯಾದಲ್ಲಿ ಮಿಲಿಟ್ರಿ ಆ್ಯಂಡ್ ಮೇನ್ ಟ್ರೇಡ್ ಸೆಂಟರ್ಸು ಡಚ್ ಅವ್ರದ್ದಿದೆ ಅಂತ. ಅಲ್ಲಿಂದ ಏನೇನು ಶಿಪ್ಸ್ ಬೇಕು, ಟ್ರೂಪ್ಸ್ ಬೇಕು ಯುದ್ಧಗೆ, ಅದನ್ನೆಲ್ಲ ತೊಗೊಬಂದು ಬಾರ್ಡ್ರಲ್ಲಿ ಶೇಖರಿಸಿ ಇಟ್ಕೊತಾರೆ. ಸೊ ಅವಾಗ ಏನು ಮಾಡುತ್ತೆ, ಆಬ್ವಿಯಸ್ಲಿ ಬ್ರಿಟಿಷ್ಗೆ ಇಟ್ ವಿಲ್ ಬಿ ಅ ಅಲಾರಾಮ್. ಬ್ರಿಟಿಷ್ಗೆ ಗೊತ್ತಾಗುತ್ತೆ ಡಚ್ ಅವರು ಯುದ್ಧ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ. ಸೊ ಯಾವಾಗ ಡಚ್ ಅವರು ಎಲ್ಲ ಮಿಲಿಟ್ರಿ ಪದಾರ್ಥಗಳನ್ನ ತೊಗೊಬಂದು ಎಕ್ವಿಪ್ಮೆಂಟ್ಸ್ನ ತೊಗೊಬಂದು ಬಾರ್ಡರಲ್ಲಿ ಇಡ್ತಾರೆ, ಆ್ಯಂಡ್ ಡಚ್ ಲ್ಯಾಂಡೆಡ್ ಟ್ರೂಪ್ಸ್ ಅಟ್ ಚಿನ್ಸುರ ಅನ್ನೋ ಜಾಗ ಇರುತ್ತೆ ಬೆಂಗಾಲಲ್ಲಿ, ಅಲ್ಲಿ ಅವರು ಎಲ್ಲ ಟ್ರೂಪ್ಸ್ನ ತೊಗೊಬಂದು ಇಡ್ತಾರೆ. ಸೊ ಇದೇ ರೀಸನ್ನು ಇದನ್ನು ಬ್ಯಾಟಲ್ ಆಫ್ ಚಿನ್ಸುರ ಅಂತ ಕರೆಯೋಕ್ಕೆ ಏನು ರೀಸನ್ನು ಅಂದರೆ ದಿಸ್ ಈಸ್ ಒನ್ ಆಫ್ ದಿ ರೀಸನ್. ಎಲ್ಲ ಟ್ರೂಪ್ಸ್ನ ತೊಗೊಬಂದು ಚಿನ್ಸುರ ಅನ್ನೋದ್ರಲ್ಲಿ ಇಡ್ತಾರೆ, ಅಲ್ಲಿ ಯುದ್ಧ ನಡೆಯುತ್ತೆ. ಹೂಗ್ಲಿ ನದಿಯ ದಂಡೆ ಮೇಲೆ ಯುದ್ಧ ನಡೆಯುತ್ತೆ, ಅದಕ್ಕೆ ಇದನ್ನು ಬ್ಯಾಟಲ್ ಆಫ್ ಹೂಗ್ಲಿ ಅಂತ ಕೂಡ ಕರೀತಾರೆ. ಸೊ ನೇವಲ್ ಆ್ಯಂಡ್ ಲ್ಯಾಂಡ್ ಬ್ಯಾಟಲ್ಸ್ ಟುಕ್ ಪ್ಲೇಸ್. ಸೊ ನ್ಯಾವಿ ಆ್ಯಂಡ್ ಆರ್ಮಿ, ಲ್ಯಾಂಡ್ ಆರ್ಮಿ, ಸೊ ಎರಡೂ ಕದನ ನಡೆಯುತ್ತೆ. ದಿ ಡಚ್ ವರ್ಸಸ್ ಬ್ರಿಟಿಷ್ ವಾರ್ ಆಗುತ್ತೆ, ಬ್ರಿಟಿಷ್ ಅವರು ವಿನ್ ಆಗ್ತಾರೆ. ದಿ ಬ್ರಿಟಿಷ್ ವಿಲ್ ಬಿ ವಿಕ್ಟರಿ ಇನ್ ಆಂಗ್ಲೋ ಡಚ್ ವಾರ್ ವಿಚ್ ವಾಸ್ ಹೆಲ್ಡ್ ಇನ್ 1979. It is also called as ಬ್ಯಾಟಲ್ ಆಫ್ ಚಿನ್ಸುರ, ಬ್ಯಾಟಲ್ ಆಫ್ ಬಿದೇರಾ, ಹೂಗ್ಲಿ. ರೀಸನ್ ಏನು, ಮೀರ್ ಜಾಫರ್ ಸಪೋರ್ಟ್ ತಗೊಂಡು ಡಚ್ ಅವರು ಬ್ರಿಟಿಷ್ನ ಟ್ರೇಡ್ಗೆ ಇಂಪ್ಯಾಕ್ಟ್ ಮಾಡೋಕ್ಕೆ ಅಥವಾ ಬೆಂಗಾಲ್ನ ವಶಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅದರಿಂದ ಬ್ರಿಟಿಷ್ ಅವರು ಡಚ್ ಅವ್ರನ್ನ ಕಂಪ್ಲೀಟಾಗಿ ಮುಗಿಸ್ತಾರೆ. ಸೊ ಆಬ್ವಿಯಸ್ಲಿ ರಿಸಲ್ಟ್ ಏನಾಯಿತು ವಾರ್ದು ಅಂತ ನೋಡುತ್ತಾದ್ರೆ, ಬ್ರಿಟಿಷು ವಿಕ್ಟರಿ ಆಗಿರ್ತಾರೆ, ಬ್ರಿಟಿಷ್ ಅವ್ರು ವಿಕ್ಟೋರಿಯಸ್, ನೇವಿಲ್ ಇರ್ಬೋದು, ಲ್ಯಾಂಡ್ ಇರ್ಬೋದು, ಕಂಪ್ಲೀಟಾಗಿ ಡಿಫೀಟ್ ಮಾಡ್ತಾರೆ. ಬೆಂಗಾಲಲ್ಲಿ ಡಚ್ ಅವರ ಕಂಪ್ಲೀಟ್ ಇಂಪ್ಯಾಕ್ಟ್ ಅಥವಾ ಅವರ ಎಕ್ಸಿಸ್ಟಿಂಗು ಅವತ್ತಿಗೆ ಎಂಡ್ ಆಗುತ್ತೆ. ಸೊ ದಿ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ವಾಸ್ ಫೋರ್ಸ್ಡ್ ಟು ಸೈನ್ ಅ ಟ್ರೀಟಿ ಅಗ್ರೀಯಿಂಗ್ ನಾಟ್ ಟು ಇಂಟರ್ಫಿಯರ್ ಇನ್ ಬ್ರಿಟಿಷ್ ಅಫೇರ್ಸ್ ಇನ್ ಬೆಂಗಾಲ್.
ಟ್ರೀಟಿ ಕೂಡ ಸೈನ್ ಮಾಡಿಸ್ಕೋತಾರೆ ಬ್ರಿಟಿಷರು ಡಚ್ಚಿಂದ. ಬೆಂಗಾಲಲ್ಲಿ ನಮ್ಮ ಯಾವುದೇ ಕೆಲಸಗಳಿಗಾಗಲಿ ಟ್ರೇಡ್ ಸೆಂಟ್ರಿಗಾಗಲಿ ಅವರು ಇಂಟರ್ಫಿಯರ್ ಆಗೋಂಗಿಲ್ಲ ಅಂತ ಕಂಪ್ಲೀಟ್ ಡಚ್ ಅವ್ರನ್ನ ಬೆಂಗಾಲಿಂದ ಆಚೆ ಇಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಾನು ಹೇಳಿದೆ ಏನೇ ಯುದ್ಧ ನಡೆದ್ರೂ ಅದರಲ್ಲಿ ಒಂದು ಇಂಪ್ಯಾಕ್ಟ್ ಇರುತ್ತೆ, ಸಿಗ್ನಿಫಿಕೆಂಟ್ ಇರುತ್ತೆ ಅಂತ. ಆಫ್ಟರ್ ದಿಸ್ ವಾರ್ ಇಟ್ ಮಾರ್ಕ್ಡ್ ದಿ ಎಂಡ್ ಆಫ್ ಡಚ್ ಕಲೋನಿಯಲ್ ಆ್ಯಂಬಿಷನ್ಸ್ ಇನ್ ಇಂಡಿಯಾ. ಅವ್ರು ಏನು ಕಲೋನಿಯಲ್ ಆ್ಯಂಬಿಷನ್ಸ್ ಇಟ್ಕೊಂಡು ಬಂದಿರ್ತಾರೆ, ಬಿಗಿನಿಂಗಲ್ಲಿ ಯಾರಿಗೂ ಎಂಪೈರ್ ಬಿಲ್ಡ್ ಮಾಡಬೇಕು ಅನ್ನೋ ಇಂಟೆನ್ಷನ್ಸ್ ಇರಲ್ಲ. ಹೋಗ್ತಾ ಹೋಗ್ತಾ ಯಾವಾಗ ಸಬಾರ್ಡಿನೇಟ್ಸ್ನ ನೋಡಿನೇನೆ ಆ ಇಂಟೆನ್ಷನ್ ಬಿಲ್ಡ್ ಆಗೋದು. ಸೊ ಡಚ್ ಅವರು ಈ ಯುದ್ಧ ಆದಮೇಲೆ ಕಂಪ್ಲೀಟ್ ಕುಸಿತಾರೆ, ಬ್ರಿಟಿಷರು ಕಂಪ್ಲೀಟ್ ಡಾಮಿನೇಟ್ ಮಾಡ್ತಾರೆ, ಬೆಂಗಾಲಿಂದ ಅವ್ರನ್ನ ಆಚೆ ಇಡ್ತಾರೆ. ಸೊ ದಟ್ ಈಸ್ ದಿ ಒನ್ ಆಫ್ ದಿ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್. ಅದಾದಮೇಲೆ ದೇ ಸ್ಟ್ರೆಂಥನ್ ದಿ ಆರ್ಮಿ. ಬೆಂಗಾಲಲ್ಲಿ ಬ್ರಿಟಿಷವರು ಅವರ ಟ್ರೂಪ್ಸ್ ಇರ್ಬೋದು, ಅವರ ಡಾಮಿನೇನ್ಸ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೊತಾರೆ. ರಿಮೂವ್ ಮೀರ್ ಜಾಫರ್ ಆ್ಯಂಡ್ ಮೇಡ್ ಮೀರ್ ಕಾಸಿಮ್ ಆಸ್ ನವಾಬ್. ಅವಾಗೆಲ್ಲ ಬೆಂಗಾಲ್ಗೆ ನವಾಬ್ನ ಅಪಾಯಿಂಟ್ ಮಾಡ್ತಿದ್ರು. ನಾನು ಸ್ಟಾರ್ಟಿಂಗ್ ಹೇಳಿದೆ ಲಾಸ್ಟ್ ಸ್ಲೈಡಲ್ಲಿ ನಿಮಗೆ. ಸೊ ತುಂಬ ಇನ್ಫ್ಲೂಯೆನ್ಸ್ ಇದ್ದರು ಬ್ರಿಟಿಷವರು, ನವಾಬ್ನ ಅವರೇ ಸೆಲೆಕ್ಟ್ ಮಾಡ್ತಿದ್ದಿದ್ದು ಯಾವ ನವಾಬ್ ಇರಬೇಕು ಅಂತ. ಏಂತಕ್ಕೆ ರಿಮೂವ್ ಮಾಡಿದ್ರು, ಏಂತಕ್ಕೆ ಮೀರ್ ಜಾಫರ್ನ ರಿಮೂವ್ ಮಾಡಿ ಮೀರ್ ಕಾಸಿಮ್ನ ನವಾಬ್ ಮಾಡಿದ್ರು? ಬಿಕಾಸ್ ಅವ್ನು ಹೆಲ್ಪ್ ಮಾಡಿರ್ತಾನಲ್ವ ಇಲ್ಲಿ. ಸೊ ಇಲ್ಲಿ ನೋಡಿ, ನವಾಬ್ ಮೀರ್ ಜಾಫರ್ ಅವನು ಡಚ್ ಅವ್ರಿಗೆ ಹೆಲ್ಪ್ ಮಾಡಿರ್ತಾನೆ, ಸೀಕ್ರೆಟಾಗಿ ಡಚ್ ಅವ್ರಿಗೆ ಹೆಲ್ಪ್ ಮಾಡಿರ್ತಾನೆ ಬ್ರಿಟಿಷವ್ರ ಮೇಲೆ ಯುದ್ಧ ಮಾಡೋಕ್ಕೆ. ಅದಕ್ಕೆ ಬ್ರಿಟಿಷವರು ಅವನ್ನ ರಿಮೂವ್ ಮಾಡಿ ಮೀರ್ ಕಾಸಿಮ್ ಅನ್ನೋನ್ನ ಬೆಂಗಾಲಿನ ನವಾಬನಾಗಿ ಮಾಡ್ತಾರೆ. ಸೊ ಇದು ಬಂದು ನಿಮಗೆ ಸ್ಟೋರಿ ಆಫ್ ಆಂಗ್ಲೋ ಡಚ್ ವಾರ್. ಏನೇನಾಯಿತು, ಡಚ್ ಅವ್ರು ಯಾವ ಥರ ಭಾರತಕ್ಕೆ ಬಂದರು, ಯಾವ ಥರ ಅವರ ಡಿಫೀಟ್ ಆಯಿತು, ಅಂಬೋಯಿನ ಮಸಾಕರ್ ಬಗ್ಗೆ ತಿಳ್ಕೊಂಡ್ವಿ ನಾವು. ಇನ್ನೂ ಹಲವಾರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಅವಾಗ ಇಂಪಾರ್ಟೆಂಟ್ ಇಯರ್ಸ್. ಸೊ ನೀನು ತುಂಬ ಇಯರ್ಸ್ನ ನಿಮಗೆ ಮೆನ್ಷನ್ ಮಾಡ್ಕೋದೆ, ಅದನ್ನು ನೆನ್ಪಿಟ್ಕೊಳ್ಳೋದು ಯಾವ ಥರ ಅಲ್ವಾ? ತುಂಬ ಹಿಸ್ಟ್ರಿಲಿ ನೀವು ಎಲ್ಲ ಇಯರ್ಸ್ನೂ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ, ಕೆಲವೊಂದು ಪ್ರಾಮಿನೆಂಟ್ ಇಯರ್ಸ್ ಇರುತ್ತೆ, ಅದನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಇಟ್ ವಿಲ್ ಬಿ ಮೋರ್ ದೆನ್ ಎನ್ ಆಫ್. ಸೊ ಯಾವ ಥರ ನೆನ್ಪಿಟ್ಕೊಳ್ಳೋದು ಅಂದರೆ, ಐ ಜಸ್ಟ್ ಶೋ ದಿ ಟ್ರಿಕ್. ಯಾವಾಗಲೂ ಇದು ವರ್ಕ್ ಆಗಲ್ಲ. ಸೊ ವೆನ್ ಯು ನೀಡ್ ಟು ಸಿ ದಿ ಪ್ಯಾಟ್ರನ್ನ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಈ ಥರ ನೀವು ಒಂದು ಟೇಬಲ್ ಮಾಡ್ಕೊಂಡಾಗ, ಯಾವುದಾದ್ರೂ ಒಂದು ಪೋರ್ಚುಗೀಸ್ ಇರ್ಬೋದು, ಡಚ್ ಅವ್ರಿಗಿರ್ಬೋದು, ಇಂಪಾರ್ಟೆಂಟ್ ಈವೆಂಟ್ಸ್ನ ಒಂಥರ ಟೇಬಲ್ ಮಾಡ್ಕೊಂಡಾಗ ನೀವು ಸ್ಟೋರಿ ಜೊತೆ ಅದನ್ನು ಲಿಂಕ್ ಮಾಡ್ಕೋಬೋದು. ಯಾವ ಥರ 1592ನಲ್ಲಿ ಇಂಡಿಪೆಂಡೆನ್ಸ್ ಬಂತು ಫಿಲಿಪ್ II ಅವ್ರಿಗೆ. ಅದಾಗಿ +4 ಆ್ಯಡ್ ಮಾಡಿ 1596. ಅವಾಗೇನಾಯಿತು, ಫಸ್ಟ್ ಡಚ್ ಮ್ಯಾನ್ ಕೇಮ್ ಟು ಇಂಡಿಯಾ. ಸೊ ಇಲ್ಲಿ 6 ಇದೆ ಅಲ್ವಾ, +6 ಆ್ಯಡ್ ಮಾಡಿ 1602. ಅವಾಗೇನಾಯಿತು, ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ವಾಸ್ ಫೌಂಡೆಡ್ ಆ್ಯಂಡ್ ಇಟ್ ಕೇಮ್ ಟು ಇಂಡಿಯಾ. ಎಗೇನ್ ಇಲ್ಲಿ +4 1606 ಬಂತು, +4 1610 ಬಂತು. ಸೊ ನಿಮ್ಗೆ ಇಲ್ಲೊಂದು ಪ್ಯಾಟ್ರನ್ ಕಾಣ್ತಾ ಇದೆ. ಸೊ ನೀವು ಇದು ಒಂದು ನೆನ್ಪಿಟ್ಕೊಂಡ್ರೆ ಸಾಕು. 1602 ಭಾರತಕ್ಕೆ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಫೌಂಡ್ ಆಯಿತು ಬಂತು ಅಂತ ನೆನ್ಪಿಟ್ಕೊಂಡ್ರೆ, ಇಲ್ಲಿಂದ ನೀವು +4 ಆ್ಯಡ್ ಮಾಡಿ ಅಷ್ಟೇ. 1592 ಫಿಲಿಪ್ II ಇಂದ ಸ್ವತಂತ್ರ ತೊಗೊಂಡ್ರು. ಅದಾಗಿ 4 ವರ್ಷಕ್ಕೆ 1596 ಫಸ್ಟ್ ಡಚ್ ಮ್ಯಾನ್ ಬಂದ. 1602ನಲ್ಲಿ ಇದಾಯಿತು. ಅದಾಗಿ 4 ಇಯರ್ಸ್ಗೆ ಫಸ್ಟ್ ಟ್ರೇಡಿಂಗ್ ಸೆಂಟರ್ ಓಪನ್ ಮಾಡಿಕೊಂಡ್ರು. ಅದಾಗಿ ಮತ್ತೆ 4 ಇಯರ್ಸ್ಗೆ ಟ್ರೇಡಿಂಗ್ ಸೆಂಟರ್ ಅಟ್ ಪುಲಿಕಾಟ್. ಸೊ ಇದೆಲ್ಲ ನೆನ್ಪಿಟ್ಕೊಳ್ಳೋದು ಬೇಡ, ನೀವು ಇಂಪಾರ್ಟೆಂಟ್ ಮಾತ್ರ ನೆನ್ಪಿಟ್ಕೊಬೇಕು. ಯಾವುದು ಇಂಪಾರ್ಟೆಂಟು, ಫಸ್ಟ್ ಡಚ್ ಮ್ಯಾನ್ ಯಾವಾಗ ಬಂದ, ಯಾವಾಗ ಇವರು ಭಾರತಕ್ಕೆ ಬಂದರು, ಅಂಬೋಯಿನ ಮೆಸಾಕರ್ ಯಾವಾಗಾಯಿತು, ಬ್ಯಾಟಲ್ ಆಫ್ ಚಿನ್ಸುರಾ ಅಂದರೆ ಆಂಗ್ಲೋ ಡಚ್ ಯುದ್ಧ ಯಾವಾಗಾಯಿತು ಅಂತ ಇಂಪಾರ್ಟೆಂಟ್ ಮಾತ್ರ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ನೀವು ಒಂದ್ಸಲಿ ಲೆಕ್ಚರ್ ಕೇಳಿರೋದ್ರಿಂದ ನಿಮಗೆ ಕಷ್ಟ ಅನಿಸ್ಬೋದು, ಬಟ್ ಸ್ಟೋರಿ ಇದೇ ಲೆಕ್ಚರ್ಸ್ನ ನೀವು ರಿಪೀಟೆಡಾಗಿ ನೋಡಿ ಆ ಸ್ಟೋರಿ ಥರ ಲಿಂಕ್ ಮಾಡ್ಕೋದ್ರೆ ನಿಮಗೆ ಈಸಿಯಾಗಿ ಇದು ಅರ್ಥ ಆಗುತ್ತೆ. ಸೊ ಇಷ್ಟು ಬಂದು ಇವತ್ತಿನ ಕ್ಲಾಸು. ಸೊ ನಾವು IAS ಜ್ಞಾನಿ ಇನ್ಸ್ಟಿಟ್ಯೂಟಲ್ಲಿ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸ್ ಎರಡೂ ಅಡ್ಮಿಷನ್ ಸ್ಟಾರ್ಟ್ ಆಗ್ತಾಯಿದೆ. ಆಲ್ರೆಡಿ ತುಂಬ ಜನ ಅಡ್ಮಿಷನ್ಸ್ ತೊಗೊಂಡಿದ್ದಾರೆ. ಸೊ ನೀವು ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಂದು ಬ್ಯಾಂಗ್ಳೂರು ಮಲ್ಲತ್ತಳ್ಳಿಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಯಾರ್ಯಾರು ಆಫ್ಲೈನ್ ತೊಗೋಬೇಕು ಅವ್ರಿಗೆ ಇಲ್ಲಿ ಪಾಠ ಮಾಡ್ತೀವಿ, ಯಾರ್ಯಾರು ಆನ್ಲೈನ್ ತೊಗೊತೀರೋ ಅವರು ಆನ್ಲೈನ್ ಕ್ರೆಡೆನ್ಷಿಯಲ್ಸ್ ಮುಖಾಂತರ ರೆಕಾರ್ಡೆಡ್ ವೀಡಿಯೋಸ್ನ ಅವರು ನೋಡ್ಬೋದು. ಸೊ ನಮಗೆ ಈಗ ಏನು ಸ್ಪೆಷಾಲಿಟಿ ಏನು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಅಂದರೆ, ಇಂಡಿವಿಜುವಲ್ ನೋಟ್ಸ್ ಕೊಡ್ತೀವಿ ನಿಮಗೆ. ಪ್ರಿಲಿಮ್ಸ್ಗೆ ಬೇರೆ ನೋಟ್ಸು, ಮೇನ್ಸ್ಗೆ ಬೇರೆ ನೋಟ್ಸ್ ಇರುತ್ತೆ. ಆ್ಯಂಡ್ ಟೇಕ್ ಒನ್ ಟೈಮ್ ಅಡ್ಮಿಷನ್ ಅಂತ. ನೀವು ಒನ್ ಟೈಮ್ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಅಡ್ಮಿಷನ್ ತೊಗೊಂಡ್ರೆ, ಸೊ UPSC ಕ್ಲಿಯರ್ ಮಾಡೋವರೆಗೂ, ಈ ಬ್ಯಾಚ್ ಅಥವಾ ನೆಕ್ಸ್ಟ್ ಬ್ಯಾಚಲ್ಲಿ ಅಡ್ಮಿಷನ್ ತೊಗೊಂಡ್ರಿ ಅಂದರೆ UPSC ಕ್ಲಿಯರ್ ಮಾಡೋವರೆಗೂ ನೀವು ಯಾವಾಗ ಬೇಕಾದ್ರೂ ಇನ್ಸ್ಟಿಟ್ಯೂಟಿಗೆ ಬರ್ಬೋದು, ಯಾವ ಪಾಠ ಬೇಕಾದರೂ ಮತ್ತೆ ರಿಪೀಟೆಡಾಗಿ ಕೇಳ್ಬೋದು. ಎಷ್ಟು ವರ್ಷ ನೀವು
ಪ್ರಯತ್ನ ಪಡ್ತೀರ ಯು ಪಿ ಎಸ್ ಸಿಗೆ ಅಷ್ಟು ವರ್ಷ ನಾವು ನಿಮಗೆ ಸಪೋರ್ಟಾಗಿರ್ತೀವಿ. ಬಟ್ ನಮ್ಮ ಇಚ್ಛೆ ಏನಂದರೆ ಆದಷ್ಟು ಬೇಗ ನಿಮಗೆ ವಿತಿನ್ 1 or 2 ಇಯರ್ಸಲ್ಲಿ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಟಾರ್ಗೆಟ್ ಮಾಡಬೇಕು. ಸೊ ಟೆಸ್ಟ್ ಸೀರೀಸ್ ಆಲ್ಸೋ ಇನ್ಕ್ಲೂಡ್ ಇರುತ್ತೆ, 20 ಪ್ರಿಲಿಮ್ಸ್ ಆ್ಯಂಡ್ 15 ಮೇನ್ಸ್ ಟೆಸ್ಟ್ ಸೀರೀಸ್, ಮಂತ್ಲಿ ಮ್ಯಾಗ್ಝೀನ್, ಇನ್ನು ಹಲವಾರು ಬೆನಿಫಿಟ್ ನಿಮಗೆ ಇರುತ್ತೆ. ಸೊ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಇನ್ನು ಹೆಚ್ಚು ಡೀಟೇಲ್ಸ್ನ ತೊಗೋಬೋದು. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಬ್ರಿಟಿಷರ ಬಗ್ಗೆ ತಿಳ್ಕೊಳ್ಳೋಣ. ಸ್ಟೇ ಟ್ಯೂನ್ಡ್. ಆ್ಯಂಡ್ ನಮ್ಮ ಸೋಷಿಯಲ್ ಮೀಡಿಯಾಸ್ ಎಸ್ ನಾನು ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ವಾಟ್ಸಪ್ ಚಾನಲ್ ಇರ್ಬೋದು, ಎಲ್ಲ ಕಡೆ ನಮ್ಮನ್ನು ಫಾಲೋ ಮಾಡಿ ಆ್ಯಂಡ್ ಏನೇ ಡೌಟ್ಸ್ ಇದ್ರೂ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗುಡ್ ಬೈ.